सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। वसुदेवसुतम् देवम् कंसचाणूरमर्दनम् देवकी परमानन्दम् कृष्णम् वन्दे जगद्गुरुम्। मूकम् करोति वाचालम् पङ्गुम् लङ्घयते गिरिम् यत्कृपातमहम् वन्दे परमानन्दमाधवम्। ॐ सहना भवतु सहनौ भुनक्तु सह वीर्यम् करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಈ ಭಗವದ್ಗೀತೆ ಎಲ್ಲ ಅಭ್ಯಾಸಗಳನ್ನ ಒಳಗೊಂಡಿರ್ತಕ್ಕಂತಹದ್ದು ಮತ್ತು ಎಲ್ಲಾ ರೀತಿಯ ಭಕ್ತಿಗಳನ್ನ ಕೂಡ ಅನುಮೋದನೆ ಮಾಡಿ, ಅಂದ್ರೆ ಅವಕ್ಕೆ ಪ್ರವೇಶವನ್ನ ಕೊಟ್ಟು, ಮತ್ತು ಎಲ್ಲಾ ಭಕ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಭಕ್ತಿ ಯಾವುದು ಅನ್ನುವಂತಹದ್ದನ್ನ ಬಹಳ ವಿಶೇಷವಾಗಿ ಈ 9ನೇ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಗೀತೆಯ ವಿಶೇಷತೆ ಏನಂತಂದ್ರೆ ಪ್ರತಿಯೊಂದನ್ನೂ ಕೂಡ ಅದು ಕರ್ಮಯೋಗವಾಗಿರ್ಬೋದು, ಜ್ಞಾನಯೋಗವಾಗಿರ್ಬೋದು, ರಾಜಯೋಗವಾಗಿರ್ಬೋದು, ಮತ್ತೆ ಭಕ್ತಿ ಯೋಗವಾಗಿರ್ಬೋದು, ವಿಶೇಷವಾಗಿ ಈ 4ರಲ್ಲಿ ಬಹಳ ಹೆಚ್ಚಿನ ಸಮನ್ವಯವನ್ನ ತರಲಿಕ್ಕೆ ಗೀತೆ ಅತ್ಯಂತ ವಿಶೇಷವಾದ ಜ್ಞಾನವನ್ನ ನಮಗೆ ಕರುಣಿಸುತ್ತೆ. ಪ್ರತಿಯೊಂದನ್ನ ಹೇಳುವಾಗ, ಕರ್ಮವನ್ನ ಹೇಳುವಾಗ ಕರ್ಮಯೋಗನು ಅತ್ಯಂತ ಶ್ರೇಷ್ಠ ಅಂತಾನೆ ಹೇಳ್ತದ. ಹಾಗೆ ರಾಜಯೋಗವನ್ನ ಹೇಳುವಾಗ ಅದು ಕೂಡ ಅತ್ಯಂತ ಶ್ರೇಷ್ಠ ಅಂತಾನು ಕೂಡ ಹೇಳ್ತದೆ. ಜ್ಞಾನವನ್ನ ಹೇಳುವಾಗಲೂ ಕೂಡ ಹಾಗೇನೆ. ಇನ್ನು ಅದೇ ರೀತಿಯಾಗಿ ಭಕ್ತಿಯನ್ನು ಹೇಳುವಾಗಲೂ ಕೂಡ ಹೆಚ್ಚು ನಮಗೆ ಸ್ಪಷ್ಟವಾಗಿ ಕಾಣಿಸಿಕೊಳ್ತದೆ. ಮತ್ತೆ ಯಾವುದೇ ಒಂದು ಅಧ್ಯಾಯದಲ್ಲಿ ಒಂದೇ ಇರೋದಿಲ್ಲ, ಎಲ್ಲವೂ ಇರ್ತದೆ ಅದರಲ್ಲಿ. ಒಂದು ಅಧ್ಯಾಯದಲ್ಲಿ ಒಂದನ್ನ ಮುಖ್ಯವಾಗಿ ತಗೊಂಡ್ರೂ ಕೂಡ ಉಳಿದದ್ದು ಗೌಣ ಅಂತ ಇರೋದಿಲ್ಲ. ಅದರ ಮುಂದಾಳತ್ವದಲ್ಲಿ ಎಲ್ಲವನ್ನ ಸಮನ್ವಯಗೊಳಿಸುವಂತಹ ವಿಶೇಷತೆ ಈ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಈಗ ಭಕ್ತಿಯ ಒಂದು ವಿಶೇಷತೆಯನ್ನ ಮತ್ತು ಭಕ್ತಿ ಅಂತಕ್ಕಂತಹದ್ದು ಸಾರ್ವತ್ರಿಕವಾಗಿ ಅನೇಕ ಗೊಂದಲಗಳಿಂದ ತುಂಬಿದೆ ಸಮಾಜದಲ್ಲಿ ಅನ್ನೋದಕ್ಕಿಂತನೂ ನಮ್ಮ ಮನಸ್ಸಿನಲ್ಲಿ. ಯಾಕಂದ್ರೆ ಸಮಾಜ ಮತ್ತು ನಮ್ಮ ಮನಸ್ಸು ಎರಡು ಬೇರೆ ಬೇರೆ ಅಲ್ಲ. ಸಮಾಜವನ್ನ ನೋಡಿ ನಾವು ಅನುಸರಿಸ್ತೀವಿ, ನಮ್ಮನ್ನ ನೋಡಿ ಸಮಾಜ ಅನುಸರಿಸುತ್ತೆ. ಹಾಗಾಗಿ ಸಮಾಜ ಮತ್ತು ನಾನು ಅಂತಕ್ಕಂಥದ್ದು ಬೇರೆ ಬೇರೆ ಅಲ್ಲ. ಈ ಗೊಂದಲ ಇದರಲ್ಲಿ ಸಹಜವಾಗಿ ಈಗ ಒಂದು ಮಾಡರ್ನ್ ಮೆಂಟಾಲಿಟಿ ಇರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ಇದು ಅತ್ಯಂತ ಗೊಂದಲವಾಗಿರ್ತಕ್ಕಂತಹದ್ದು. ಸೊ ಇಂಥ ಗೊಂದಲವನ್ನ ನಿವಾರಿಸುವಾಗ ಗೀತೆ ನಮಗೆ ಬಹಳ ಪ್ರಮುಖವಾಗಿ ಒಂದು ಸತ್ಯದ ಒಂದು ಸಂಗತಿಯನ್ನ ಹೊರಹಾಕುತ್ತೆ. ನೀನು ಏನನ್ನ ಕೊಡ್ತಾ ಇದ್ದೀಯೋ
ಆ ಕೊಡುವಂತಹ ವಸ್ತು ಮುಖ್ಯ ಅಲ್ಲ. ಅದು ಚಿನ್ನ ಇರ್ಲಿ, ಅದು ಹಣ ಇರ್ಲಿ, ಅದು ಅನ್ನ ಇರ್ಲಿ, ಅದು ವಿದ್ಯೆ ಇರ್ಲಿ, ಮತ್ತೆ ಇನ್ಯಾವುದು ಹಸು ಇರ್ಲಿ, ಇನ್ಯಾವುದು ದಾನ. ಯಾಕೆ ಅಂತಂದ್ರೆ ಇವು ಎಲ್ಲವೂ ಕೂಡ ಭಗವಂತನಿಗೆ ಇದು ಹೆಚ್ಚು ಇದು ಕಡಿಮೆ ಅಂತ ಏನಿಲ್ಲ. ಈಗ ಯಾರೋ ಒಬ್ರು ತಿರುಪತಿ ಬಾಲಾಜಿಗೆ ಚಿನ್ನದ ಕಿರೀಟ ಕೊಟ್ರು ಅಂತಂದ್ರೆ ಈ ನಮಗದು, ಯಾಕಂದ್ರೆ ಕಿರೀಟದ ಚಿನ್ನದ ವ್ಯಾಲ್ಯೂ ನಾವು ಕೊಟ್ಟಿದ್ದೀವಿ. ಯಾವುದು ಸೃಷ್ಟಿ ಮಾಡುತ್ತೋ ಭೂಮಿಯಲ್ಲಿ ಯಾವುದು ಚಿನ್ನ, ಅದಕ್ಕೇನ ದೊಡ್ಡದವರೆಲ್ಲ ಚಿಕ್ಕದನಲ್ಲ. ಅದೆಲ್ಲವೂ ಅದರ ಏನು ಅದರದ್ದು ಗುಣ ಅದರದ್ದು ಅಷ್ಟೇನೆ. ಹೀಗೆ ಆ ಸಕಲ ಎಲ್ಲಾ ಸಂಪತ್ತುಗಳಿಂದ ಸಂಪದ್ಭರಿತನಾಗಿರ್ತಕ್ಕಂತಹ ಪರಮಾತ್ಮನಿಗೆ ನೀವು ಚಿನ್ನ ಕೊಟ್ಟರು ಅಷ್ಟೇನೆ, ಹಣ್ಣು ಕೊಟ್ಟರು ಅಷ್ಟೇನೆ, ಯಾವುದು ಕೊಟ್ಟರು ಅಷ್ಟೇನೆ. ನಾವು ಕೊಡೋದ್ರಿಂದ ಅವನು ದೊಡ್ಡವನಾಗೋದಿಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ನಮಗೆ ತುಂಬಾ ಆಳವಾಗಿ ತಿಳ್ಕೊಳ್ಬೇಕು ಇದನ್ನ. ಈಗ ಯಾವಾಗ ಇದನ್ನ ಆಳವಾಗಿ ತಿಳ್ಕೊಳ್ತೀವಿ ಅವಾಗ ಯಾವ ರೀತಿಯಾಗಿ ಕೊಡ್ಬೇಕು ಅಂತಕ್ಕಂತಹದ್ದು ಬಹಳ ವಿಶೇಷವಾಗಿ ತಿಳಿಸ್ತಕ್ಕಂಥದ್ದು ಏನಂತಂದ್ರೆ, ನೀನು ಶುದ್ಧಾಂತಃಕರಣದಿಂದ ಕೊಡು. ಶುದ್ಧಾಂತಃಕರಣ ಅಂತಂದ್ರೆ ಭಗವಂತ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಲ್ಮಶ ಬೇಡ ನಿನಗೆ. ಯಾವುದನ್ನ ಕಲ್ಮಶ ಇಟ್ಕೊಂಡು ಕೊಡ್ತೀಯೋ, ಕಲ್ಮಶ ಅಂತಂದ್ರೆ ತುಂಬಾ ಕೆಟ್ಟದಂತ ಅರ್ಥ ಅಲ್ಲ, ದ್ವಂದ್ವ ಇರ್ತಕ್ಕಂತಹ ಮನಸ್ಸಿನಿಂದ ಯಾವಾಗ ಕೊಡ್ತೀಯೋ ಅದು ದ್ವಂದ್ವ ಫಲವನ್ನ ಕೊಡುತ್ತೆ. ದ್ವಂದ್ವ ರಹಿತನಾಗಿ ಕೊಟ್ಟೆ ಅಂತಂದ್ರೆ ನೀನು ಏನನ್ನ ಕೊಡ್ತೀಯೋ ಅದೆಲ್ಲವೂ ಕೂಡ ನನಗೆ ಸೇರುತ್ತೆ. ಇದು ಕೊಡೋ ವಿಷಯದಲ್ಲಿ. ಹಾಗೆ ಎರಡನೇದಾಗಿ, ಏನಾದರೂ ನೀನು ಕೈಗಳಿಂದ ಕಾಲುಗಳಿಂದ ಕೆಲಸ ಮಾಡ್ತೀಯೋ, ಅಂದ್ರೆ ತೀರ್ಥ ಕ್ಷೇತ್ರಕ್ಕೆ ಪ್ರಯಾಣ ಇರ್ಬೋದು, ಕೈಗಳಿಂದ ಪೂಜೆ ಮಾಡೋದಿರ್ಬೋದು, ಮತ್ತೆ ಮಾತಿನಿಂದ ಮಂತ್ರಗಳನ್ನ ಹೇಳೋದಿರ್ಬೋದು, ಮತ್ತೆ ಏನಾದರೂ ಭಗವಂತನ ಹೆಸರು ಹೇಳ್ತಾ ಇಂದ್ರಿಯಗಳ ಒಂದು ಏನು ಅಶ್ನಾತಿ ತಿಂತಕ್ಕಂಥದ್ದಿರ್ಬೋದು, ಮತ್ತೆ ಯಾವುದನ್ನ ಹೋಮ ಮಾಡೋದಿರ್ಬೋದು, ಯಾವುದನ್ನ ದಾನ ಮಾಡೋದಿರ್ಬೋದು, ಯಾವುದನ್ನ ತಪಸ್ಸು ಮಾಡೋದಿರ್ಬೋದು, ಇವು ಎಲ್ಲವೂ ಕೂಡ ಈ ಒಳಗಡೆಗೆ ಏನೆಲ್ಲ ಇಂದ್ರಿಯಗಳ ಮುಖಾಂತರವಾಗಿ ಏನು ಕೆಲಸ ಮಾಡ್ತೀವಿ ನಾವು, ಈ 10 ಇಂದ್ರಿಯಗಳ ಮುಖಾಂತರವಾಗಿ, ಈ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಈ ಎಲ್ಲಾ ಇಂದ್ರಿಯಗಳ ಅದನ್ನ ಇಂದ್ರಿಯಗಳನ್ನ ಮಾಡುವಂತಹ ಕರ್ಮವನ್ನ ಕೊನೆಗೆ ಅದು ಎಲ್ಲಿ ಸಮಾಪ್ತಿ ಎಲ್ಲಿ ಆಗ್ತದೆ ಅಂತಂದ್ರ ಮನಸ್ಸಿನಲ್ಲಿ. ಯಾಕಂದ್ರೆ ಎಲ್ಲಾ ಇಂದ್ರಿಯಗಳು ಮನಸ್ಸಿಗೆ ರಿಪೋರ್ಟ್ ಮಾಡ್ತಾವ. ಮನಸ್ಸೇ ಮುಖ್ಯ, ಇದು 11ನೇ ಇಂದ್ರಿಯ. ಸೊ ಹಾಗಾಗಿ ಈ ಮನಸ್ಸಿನಲ್ಲಿ ನೀನು ಏನನ್ನ ಮಾಡ್ತೀಯೋ ಅದೆಲ್ಲವೂ ಕೂಡ ಭಗವಂತನಿಗೆ ಅರ್ಪಿತ ಎನ್ನುವಂತಹ ಮನಸ್ಸಿನಿಂದ ಮಾಡಿಬಿಡು. ಅವಾಗ ಅದು ದೊಡ್ಡದು ಅಂತನಾಗ್ಲಿ ಅಥವಾ ಚಿಕ್ಕದು ಅಂತನಾಗ್ಲಿ, ಎರಡೂ ದ್ವಂದ್ವಗಳಿಂದ ನೀನು ಪಾರಾಗ್ತೀಯ. ತುಂಬಾ ಒಳ್ಳೆದನ್ನ ಮಾಡಿದಾಗ ಹೆಚ್ಚು ಪುಣ್ಯ, ಮತ್ತೆ ಪುಣ್ಯವನ್ನ ಮಾಡುವಾಗ ಒಂದಿಷ್ಟು ದೋಷಗಳ ಸೇರಿಸಿಕೊಂಡು ಪಾಪನೂ ಬರ್ತದೆ. ಯಾಕಂದ್ರೆ ಎಲ್ಲಾ ಕರ್ಮಗಳನ್ನ ಮಾಡುವಾಗ ಅದು ಪ್ರತಿಯೊಂದು ಕರ್ಮ ಕೂಡ ಪುಣ್ಯ ಪಾಪದ ಎರಡು ಮಿಶ್ರಣ ಆಗಿರ್ತದೆ. ಪುಣ್ಯ ಪಾಪದ ಮಿಶ್ರಣ ಆಗಿರ್ತದೆ. ನೀವು ಯಾವ್ದಾದ್ರು ಮಾಡಿ, ಈಗ ಸಪೋಸ್ ಸುಮ್ನೆ ಹೇಳ್ಬೇಕಂತಂದ್ರೆ, ಈಗ ನಾವು ಹಸುವಿನ ಹಾಲು ತುಂಬಾ ಶ್ರೇಷ್ಠ ಅಂತ ನಾವು ಅಭಿಷೇಕ ಮಾಡಿದ್ವಿ. ಅಲ್ಲಿ ಏನು ಮಿಸ್ಟೇಕ್ಸ್ ಇರ್ಬೋದಪ್ಪ ಅಂತಂದ್ರೆ, ಅಲ್ಲಿ ಕರುವಿನ ಹಾಲನ್ನ ನಾವು ತಗೊಳ್ತೀವಿ. ಹೀಗೆ
ಯಾವುದೇ ಮಾಡುವಾಗ್ಲೂ ಕೂಡ ಅದ್ರ ಜೊತೆಗೆ ಒಂದಿಷ್ಟು ದೋಷನೇ ಇರ್ತದ. ಸೊ ಹಾಗಾಗಿ ನಿರ್ದೋಷವಾಗಿ ಯಾವುದೇ ಕರ್ಮಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಪರಿಶುದ್ಧನಾಗಿ ಒಂದು ಹೋಮವನ್ನ ಮಾಡ್ತೀವಿ ಅಂತ ಹೇಳಿ, ಹೋಮವನ್ನ ಮಾಡುವಾಗ ಯಾವಾಗ ನೀವು ಸೊ ಅಗ್ನಿಯನ್ನ ಹೊತ್ತಿಸ್ತೀರಿ, ಆಗ ಅಲ್ಲಿರ್ತಕ್ಕಂತಹ ಸುಮಾರು ಕೆಲವೊಂದಿಷ್ಟು ನಮಗೆ ಗೊತ್ತು ಕಾಣದೇ ಇರ್ತಕ್ಕಂಥವು, ಚಿಕ್ಕ ಚಿಕ್ಕ ಕಾಣತಕ್ಕಂಥವು ಯಾವ ಹುಳುಗಳು ಬಂದು ಸಾಯ್ತೇವೆ ಅದ್ರಾಗ ಬಿದ್ದು. ದೇವಸ್ಥಾನ ಅಲ್ಲಿ ಕಸ ಗುಡಿಸ್ತಾ ಇದೆಯಾ ಅಂತ ಇಟ್ಕೋ, ಕಸ ಗುಡಿಸ್ತಕ್ಕಂಥದ್ರಲ್ಲಿ ಏನು ದೋಷ ಏನದ? ಕಸ ಗುಡಿಸುವಾಗಲೂ ಕೂಡ ಅಲ್ಲಿ ಚಿಕ್ಕದಾಗಿರ್ತಕ್ಕಂಥ ಎರುವುಗಳಿರ್ಬೋದು, ಇನ್ನೇನಿರ್ಬೋದು, ಅವೆಲ್ಲವೂ ಕೂಡ ಸಾಯಿಸ್ತೀವಿ ನಾವು. ಹಾಗಾಗಿ ಯಾವುದೇ ಕರ್ಮಗಳನ್ನ ಮಾಡುವಾಗ ಅದು ಒಳ್ಳೆದು ಮತ್ತೆ ಕೆಟ್ಟದು ಎರಡು ಸೇರಿಸ್ಕೊಂಡಿರ್ತದೆ. ಆದ್ರೆ ಯಾವಾಗ ನೀನು ಇದೆಲ್ಲವನ್ನ ಪರಮಾತ್ಮನಿಗೆ ಅರ್ಪಿಸಿ ಮಾಡ್ತೀಯೋ, ಕರ್ಮಯೋಗ ರೀತಿ ಕೆಲಸವನ್ನ ಮಾಡ್ತೀಯೋ, ಅವಾಗ ಈ ಎರಡರನ್ನ ದಾಟಿ ಶುಭ ಅಶುಭ ಫಲೈಹಿ ಏವಂ, ಎರಡರ ಫಲವನ್ನ ದಾಟಿ ಸೊ ಶ್ರೇಷ್ಠವಾಗಿರ್ತಕ್ಕಂತಹ ಶಾಶ್ವತವಾಗಿರ್ತಕ್ಕಂತಹ ಶಾಂತಿಯನ್ನ ಪಡಿತೀಯ ಅಂತ ಹೇಳಿ ಸೊ ನಮಗೆ ದಾನ ಕೊಡೋದಿರ್ಬೋದು, ಮತ್ತೆ ಕೈಗಳಿಂದ ಮಾಡ್ತಕ್ಕಂತಹ ಕರ್ಮ ಇರ್ಬೋದು, ಈ ಎರಡರಲ್ಲಿ ಬಹಳ ಸ್ಪಷ್ಟವಾಗಿ ಹಿಂದಿನ ಉಪನ್ಯಾಸದಲ್ಲಿ ಒಂದು ಸ್ವಲ್ಪವೂ ಕೂಡ ಸಂಶಯ ಇಲ್ಲದಂತೆ ತಿಳಿಸಿದರು. ಹೀಗೆ ತಿಳಿಸಿದ ಮೇಲೆ ಭಗವಂತನಿಗೆ ಯಾರು ಇಷ್ಟ ಅನ್ನುವಂತಹದ್ದು ಭಕ್ತಿಯ ಹೆಚ್ಚುಗಾರಿಕೆ ಅಂತ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ವಿಷಯವನ್ನ ತೆಗೆದುಕೊಂಡು ಕೆಲವೊಬ್ಬರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವಿಚಾರವನ್ನ ತಿಳಿಸ್ತಕ್ಕಂಥದ್ದು. ಆದರೆ ಶ್ಲೋಕ ರೀತ್ಯ ನೋಡಿದಾಗ ಅಲ್ಲಿ ಹೆಚ್ಚುಗಾರಿಕೆ ಎಂಥದ್ದು ಕಾಣಿಸೋದಿಲ್ಲ. ಆದ್ರೆ ಏನು ವಿಶೇಷತೆ ಅಂತಕ್ಕಂಥದ್ದು ಈ ಮುಂದಿನ ಒಂದೆರಡು ಮೂರು ಶ್ಲೋಕಗಳಲ್ಲಿ ಬಹಳ ಕ್ಲೀನ್ ಆಗಿ ಮುಂದಿನ ವಿಷಯ. ಯಾಕಂದ್ರೆ ಈಗ ಹೇಗೆ ಒಂದು ತಾಯಿ ಅಥವಾ ತಂದೆ ಅವರಿಗೆ ಒಂದು 10 ಜನ ಮಕ್ಕಳಿದ್ರಂತಂದ್ರೆ, ಒಬ್ರು ಸಂಪಾದನೆ ಮಾಡೋರು ಇರ್ತಾರೆ, ಮತ್ತೆ ಇನ್ನೊಬ್ರು ಸಂಪಾದನೆ ಮಾಡದೇ ಇರೋರು ಇರ್ತಾರೆ, ಒಬ್ಬನು ಸ್ವಭಾವದಿಂದ ಒಳ್ಳೆಯವನಾಗಿರ್ತಾನೆ, ಇನ್ನೇ ಸ್ವಭಾವದಿಂದ ಕೆಟ್ಟವನಾಗಿರ್ತಾನೆ. ಇವೆಲ್ಲ ಇದ್ರೂ ಕೂಡ ಅವನಿಗೆ ಆ ತಂದೆ ತಾಯಿಗಳಿಗೆ ಅವರು ದೋಷಗಳನ್ನ ಗುರುತಿಸಿದ್ರು ಕೂಡ, ಆದರೆ ಮಕ್ಕಳ ರೀತಿಯಾಗಿ ನೋಡಿದಾಗ ಎಲ್ಲರನ್ನ ಕೂಡ ಸಮಾನವಾಗಿ ಕಾಣತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತ. ಸೊ ಅದೇ ರೀತಿಯಾಗಿ ಭಗವಂತ ಸ್ವತಃ ತಾನೇ ಈ ಜಗತ್ತನ್ನ ಸೃಷ್ಟಿ ಮಾಡಿರೋದ್ರಿಂದ ಈ ಜಗತ್ತಿನ ಭೂತಗಳಿಂದ ಹುಟ್ಟಿರ್ತಕ್ಕಂತಹ ಎಲ್ಲಾ ಜೀವಿಗಳಿಗೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಶೇಷ ಪ್ರೀತಿಯಾಗ್ಲಿ ಮತ್ತೆ ವಿಶೇಷವಾಗಿರ್ತಕ್ಕಂತಹ ದ್ವೇಷ ಆಗ್ಲಿ ಎರಡೂ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಹಾಗಿತ್ತಂದ್ರೆ ನಮಗೆ ಇದು ಭಕ್ತಿ ಜ್ಞಾನ ಇದೆಲ್ಲ ಯಾಕೆ ಬೇಕು ಅಂತಂದ್ರೆ, ನಾವು ಈ ಪರಮಾತ್ಮನ ತತ್ವವನ್ನ ತಿಳಿತಾ ಹೋದಿವಂತಂದ್ರೆ, ಈಗ ನಾವು ಏನು ಒಂದು ಸಾಮಾನ್ಯ ಮನಸ್ಸಿನಿಂದ ಒಂದು ದ್ವಂದ್ವದಲ್ಲಿದ್ದೀವಲ್ವಾ, ಈ ದ್ವಂದ್ವದಿಂದ ದಾಟಿ ಹೆಚ್ಚು ಶಾಂತತೆಯನ್ನ ಪಡಿಲಿಕ್ಕೆ ಒಂದು ಉಪಾಯವನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಾರು ಅಂತ ಶಾಂತಿಯ ಕಡೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರು ನನಗೆ ಇಷ್ಟ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ರೆ ಎಲ್ಲಾ ಭೂತಗಳಲ್ಲಿ ಕೆಲವೊಂದನ್ನ ದ್ವೇಷ ಮಾಡ್ತಾನೆ, ಕೆಲವೊಂದನ್ನ ಪ್ರೀತಿ ಮಾಡ್ತಾನೆ ಅಂತಕ್ಕಂಥದ್ದು ಆ ಪರಮಾತ್ಮನ ದೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ಯಾರು ನನ್ನ ಕಡೆ ಹೆಚ್ಚು ಶಾಂತಿಯ ಕಡೆ ಬರ್ತಾರೆ, ಶಾಂತಿ ಅಂತಂದ್ರೆ ಯಾರು ಆನಂದವಾಗಿರ್ತಾರೆ, ಯಾರು ಆನಂದವಾಗಿರ್ತಾರೆ. ಯಾಕಂದ್ರೆ ತಂದೆ ಆಗಿರ್ತಕ್ಕಂಥವ್ರು ಮಕ್ಕಳು ಆನಂದವಾಗಿರ್ಬೇಕು ಅಂತ ಅಪೇಕ್ಷೆ ಪಡ್ತಾನಲ್ವ.
ಹಾಗೆ ತಾನು ಸೃಷ್ಟಿ ಮಾಡಿರ್ತಕ್ಕಂತಹ ಜೀವಿಗಳಲ್ಲಿ ಅತ್ಯಂತ ಹೆಚ್ಚು ಬೆಳವಣಿಗೆಗಿರ್ತಕ್ಕಂತಹದ್ದು ಈ ಮನುಷ್ಯ ಜೀವಿ. ಸೊ ಈ ಮನುಷ್ಯ ಜೀವಿ ಹೆಚ್ಚು ಆನಂದವಾಗಿರುತ್ತೆ ಅಂತಂದ್ರೆ ಉಳಿದ ಎಲ್ಲಾ ಭೂತಗಳಲ್ಲಿ ಕೂಡ ಆನಂದವಾಗಿರ್ಲಿಕ್ಕೆ ಸಾಧ್ಯತೆ ಅದ. ಸೊ ಹಾಗಾಗಿ ಈ ಮನುಷ್ಯರಿಗೆ ಉಪದೇಶ ಮಾಡಿರ್ತಕ್ಕಂತಹ ಭಗವದ್ಗೀತೆ ಅದು ನಮ್ಮನ್ನ ಎಲ್ಲಿ ಕರ್ಕೊಂಡು ಬರ್ತಾ ಇದೆ ಅಂತಂದ್ರೆ, ಸೊ ಆತ್ಯಂತಿಕವಾಗಿರ್ತಕ್ಕಂತಹ ಶಾಂತತೆಯನ್ನ, ಯಾಕಂದ್ರೆ ಇವತ್ತು ಶಾಂತಿ ಕಳ್ಕೊಂಡಿರೋದ್ರಿಂದನೇ ನಮ್ಗೆ ಇಷ್ಟು ದ್ವಂದ್ವ ಆಗಿರ್ತಕ್ಕಂಥದ್ದು. ಆ ಶಾಂತತೆಯನ್ನ ಹೇಗೆ ನಾವು ಪಡ್ಕೊಳ್ಳಬಹುದು ಎಲ್ಲಾ ವ್ಯವಹಾರಗಳನ್ನ ಮಾಡ್ತಾ ಅನ್ನುವಂತಹ ಸೂಕ್ಷ್ಮತೆಯನ್ನ ಈ ಭಕ್ತಿ ಹೆಚ್ಚುಗಾರಿಕೆ ಅಂತ ಕರೆದಿದ್ದಾರೆ. ಇದನ್ನ ಶ್ಲೋಕ ನಂಬರ್ 29. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಸಮೋಹಂ, ಸಮೋಹಂ ಅಂದ್ರೆ ಸಮಃ ಅಹಂ ಅಂತ. ಅಹಂ ಸರ್ವಭೂತೇಷು ಅಹಂ ಸಮಃ. ಸರ್ವಭೂತೇಷು ಅಂತಂದ್ರೆ ಯಾವ ಭೂತಗಳಿಂದ ಹುಟ್ಟಿರ್ತಕ್ಕಂತಹ ಎಲ್ಲ ಜೀವಿಗಳು, ಕಲ್ಲಿನಿಂದ ಹಿಡಿದು, ಕಲ್ಲುಗಳಿಗೆ ಜೀವ ಅಂತ ನೆನಪರೋದಿಲ್ಲ, ಆದ್ರೆ ನಾವು ಜಗತ್ತನ್ನ ನೋಡಿದಾಗ ಕಲ್ಲು, ಮರ, ಪ್ರಾಣಿ, ಪಕ್ಷಿ, ಮನುಷ್ಯ ಅಂತ ಹಿಂಗ್ ಮಾಡ್ತೇವಲ್ವ, 4 ವರ್ಗ ಪ್ರಮುಖವಾಗಿ. ಅದರಲ್ಲಿ ಮರ, ಪ್ರಾಣಿ, ಪಕ್ಷಿ, ಮನುಷ್ಯ ಅಂತ ಜೀವಿಗಳಂತ ಕರೀತೀವಿ. ಆದರೂ ಕೂಡ ಈ ಒಂದು ಕಲ್ಲು, ಮಣ್ಣು ಅಂತ ಕರಿತೀವಿ, ಅದು ಕೂಡ ಸೃಷ್ಟಿಯ ಒಂದು ಭಾಗ ಅಲ್ವಾ. ಹಾಗಾಗಿ ಇಲ್ಲಿ ಪರಮಾತ್ಮ ಹೇಳ್ತಕ್ಕಂಥದ್ದು ಜೀವಿಗಳನ್ನ ಅಡ್ರೆಸ್ ಮಾಡಿದ ಮೇಲೆ ಕೂಡ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಸಮಸ್ತ ಭೂಮಂಡಲದಲ್ಲಿ ಎಲ್ಲಾ ಭೂತಗಳಿಂದ ಹುಟ್ಟಿರ್ತಕ್ಕಂತಹ ಸಮಸ್ತ ಜೀವರಾಶಿಗಳಲ್ಲಿ ನಾನು ಸಮನಾಗಿದ್ದೇನೆ. ನನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೆಚ್ಚು ಕಡಿಮೆ ಇಲ್ಲ. ಹೆಂಗ ನನ್ನ ದೇಹ ಅಂತಂದಾಗ ನನ್ನ ಎಡಗೈನು ಕೂಡ ಅಷ್ಟೇ ಪ್ರೀತಿಸ್ತೀನಿ, ಮತ್ತೆ ಬಲಗೈನು ಕೂಡ ಅಷ್ಟೇ ಪ್ರೀತಿಸ್ತೀನಿ. ಆದ್ರೆ ಕೆಲವೊಂದು ಕೆಲಸಗಳಲ್ಲಿ ಬಲಗೈನ ಬಹಳ ಪ್ರಮುಖವಾಗಿ ವಿಶೇಷ ಸ್ಥಾನವನ್ನ ಕೊಡ್ತೀನಿ. ಆದ್ರೂ ಕೂಡ ವಿಶೇಷ ಸ್ಥಾನ ಕೊಟ್ಟಾಗಲೂ ಕೂಡ ಎಡಗೈನನ್ನ ನಾನೇನು ದ್ವೇಷ ಮಾಡೋದಿಲ್ಲ ಅಲ್ವಾ. ಹಾಗೆ ಭಗವಂತನಿಗೆ ಈ ಸಮಸ್ತ ಜಗತ್ತು ಮತ್ತು ಸಮಸ್ತ ಜಗತ್ತಿನಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಎಲ್ಲ ಜೀವರಾಶಿಗಳಲ್ಲಿ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸ ಇಲ್ಲ, ಎಲ್ಲವೂ ಸಮಾನವಾಗಿದೆ. ಸರ್ವಭೂತೇಶು. ಮತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚು ಒಂದು ವಿಶೇಷತೆಯನ್ನು ಕೊಡ್ತಾನ. ನಮೇ ದ್ವೇಷ ನ ಪ್ರಿಯ. ನನಗೆ ಯಾವುದ್ರ ಮೇಲೆ ದ್ವೇಷನೂ ಇಲ್ಲ, ಮತ್ತೆ ಯಾವುದ್ರ ಮೇಲೆ ಪ್ರೀತಿಯೂ ಇಲ್ಲ. ಎರಡೂ, ದ್ವೇಷನೂ ಇಲ್ಲ, ಪ್ರೀತಿನೂ ಇಲ್ಲ. ಯಾಕಂತಂದ್ರೆ ಅದೆಲ್ಲವೂ ನಾನೇ ಅಲ್ವಾ. ಹಾಗಾಗಿ ನನಗೆ ವಿಶೇಷವಾಗಿರ್ತಕ್ಕಂತಹ ಯಾವುದೋ ಒಂದು ಪ್ರೀತಿ ಅಂತನೂ ಇಲ್ಲ, ಮತ್ತೆ ವಿಶೇಷವಾಗಿರ್ತಕ್ಕಂಥ ದ್ವೇಷನೂ ಇಲ್ಲ. ಇದು ಅಂತರಂಗದಲ್ಲಿ ಆಳವಾಗಿ ನಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಮತ್ತೆ ಹಾಗಿತ್ತಂತಂದ್ರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಇದು ದ್ವಂದ್ವ ಕಾಣ್ತದಲ್ವಾ. ಸಾಧುಗಳನ್ನ ಅವಾಗವಾಗ ಬಂದ್ಬಿಟ್ಟು ನಾನು ಸಾಧುಗಳನ್ನ ಪ್ರೊಟೆಕ್ಟ್ ಮಾಡ್ತೀನಿ, ರಾಕ್ಷಸರನ್ನ ಸಂಹಾರ ಮಾಡ್ತೀನಿ. ಮತ್ತೆ ಅಂದ್ರೆ ಅದು ಏನ್ ತೋರಿಸುತ್ತೆ? ಒಬ್ಬರ ಮೇಲೆ ಪ್ರೀತಿ, ಒಬ್ಬರ ಮೇಲೆ ದ್ವೇಷ ತೋರಿಸುತ್ತೆ ಅಂತ ಹೀಗೆ ಅರ್ಥ ಬರುತ್ತಲ್ವಾ. ಸೊ ಅದರ ಅರ್ಥ ಏನಂತಂದ್ರೆ, ಹೇಗೆ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಆ ತಪ್ಪು ಮಾಡ್ತಕ್ಕಂಥವನನ್ನ ಬೈಯೋದು ಮತ್ತೆ ಚೆನ್ನಾಗಿ ಇರ್ತಕ್ಕಂಥವನನ್ನ ಹೊಗಳೋದು ಹೇಗೆ ಅಂದ್ರೆ, ಅಂತರಂಗದಲ್ಲಿ ಪ್ರೀತಿ ಸಮಾನವಾಗಿದ್ದನ್ನು ಕೂಡ ವ್ಯವಹಾರದ ಗೌರವದಲ್ಲಿ ಅವನಿಗೆ ಹೆಚ್ಚು ಇನ್ನೊಂದ್ ಸ್ವಲ್ಪ ಬದಲಾವಣೆ ಆಗ್ಬೇಕು ಅಂತಕ್ಕಂತಹ ಕಾರಣದಿಂದ ವ್ಯಾವಹಾರಿಕ ದೃಷ್ಟಿಯಿಂದ ಹೇಗೆ ಪೇರೆಂಟ್ಸು ಮಕ್ಕಳನ್ನ ಸರಿ ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ತಾರೋ, ಇಲ್ಲಿ ಅದೇ ಕಾನ್ಸೆಪ್ಟ್ ತಗೊಳ್ಬೇಕು. ಅವನಿಗೆ ಅಂತರಂಗದಲ್ಲಿ
ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರೀತಿನೇ ಇಲ್ಲ ಮತ್ತು ದ್ವೇಷನೇ ಇಲ್ಲ. ಆದ್ರೆ ಯಾರು ನನಗೆ ಇಷ್ಟರೊಳಗಡೆಗೆ ಇಷ್ಟ ಅಂತಂದ್ರ ಏ ಭಜಂತಿ ತುಮಾಂ ಭಕ್ತ್ಯ. ಆದ್ರೆ ಯಾರು ನನ್ನನ್ನ ಭಕ್ತಿಯಿಂದ ಭಜಿಸುತ್ತಾರೆ, ಭಜಂತಿ ಅಂದ್ರೆ ಭಜಿಸು, ಯಾರು ನನ್ನನ್ನ ಭಕ್ತಿ ಪೂರ್ವಕವಾಗಿ ಭಜಿಸ್ತಾರೆ ಅಂದ್ರೆ, ನೀವು ಒಂದು ತಂದೆ ತಾಯಿನ ಗಮನದಲ್ಲಿಟ್ಟುಕೊಂಡಂದ್ರ ಅವ್ರಿಗೊಂದು ಆಶೆ ಇರ್ತದ. ತಾನೇನು ಕಷ್ಟಪಟ್ಟು ಸಂಪಾದನೆ ಮಾಡಿ ಏನೊಂದು ಸ್ಥಾಪನೆ ಮಾಡಿರ್ತಾನೋ, ಒಂದು ಸಂಸ್ಥೆಯನ್ನು ಹುಟ್ಟಾಕಿರ್ತಾನೆ, ಇಲ್ಲ ಒಂದಿಷ್ಟು ಪ್ರಾಪರ್ಟಿಯನ್ನ ಮಾಡಿರ್ತಾನೆ, ಇನ್ನೇನೋ ಮಾಡಿರ್ತಾನೆ ಅಂತ ಜನರಲ್ ಆಗಿ ತಿಳ್ಕೊಳಕ್. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥವನು, ಅದನ್ನ ಮ್ಯಾನೇಜ್ ಮಾಡ್ತಕ್ಕಂಥವನು ಮಗ ಮುಂದೆ ಬಂದಂತಂದ್ರೆ, ಮಗಳು ಮುಂದೆ ಬಂತಂದ್ರೆ, ಅವಾಗ ಅವನಿಗೆ ಏನಾಗುತ್ತೆ ಅಂದ್ರೆ ಹೆಚ್ಚು ಸಂತೋಷ ಆಗುತ್ತ. ಹಾಗೆ ಈ ಸಮಸ್ತ ಭೂಮಂಡಲದಲ್ಲಿ ಅವನು ಪರಮಾತ್ಮನಿಗೊಂದು ಆಸೆ ಅದ, ಎಲ್ಲರೂ ಅತ್ಯಂತಿಕವಾಗಿರ್ತಕ್ಕಂತಹ ಆನಂದದಲ್ಲಿರಬೇಕು ಅಂತ. ಆ ಆನಂದದ ಕಡೆ ಯಾರು ಬರ್ತಾರೆ ಅದನ್ನ ಭಕ್ತಿ ಅಂತ ಕರಿತೀವಿ. ಅಂತಹ ಭಕ್ತ ನನಗೆ ತುಂಬಾ ಪ್ರೀತಿ ಅಂತ. ಮೈತೇ ತೇಷು ಚ ಅಪಿ ಅಹಂ. ಇದು ಬಹಳ ವಿಶೇಷದ. ಅವನು ಸದಾ ನನ್ನನ್ನೇ ಉಪಾಸನೆ ಮಾಡ್ತಾನೆ, ಹಾಗಾಗಿ ಅವನಲ್ಲಿ ನಾನಿದ್ದೀನಿ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ನನ್ನಲ್ಲಿ ಅವನಿದ್ದಾನೆ. ಈಗ ಇನ್ನೊಂದು ಕಡೆ ನೋಡುವಾಗ ಗೀತೆಯಲ್ಲಿ ಎಲ್ಲವೂ ನನ್ನಿಂದ ಉತ್ಪತ್ತಿಯಾಗಿದೆ, ಆದ್ರೆ ನಾನು ಯಾವುದರಲ್ಲಿ ಇಲ್ಲ ಅಂತಕ್ಕಂಥದ್ದು ಒಂದು ಶ್ಲೋಕ ಇದೆ. ಆದ್ರೆ ಇದರಲ್ಲಿ ಬಹಳ ವಿಶೇಷವಾಗಿದೆ. ಆದ್ರೆ ಭಕ್ತಿಗೆ ಎಷ್ಟು ಸ್ಥಾನ ಕೊಟ್ಟಿದ್ದಾನೆ ಅಂತಂದ್ರೆ ಅದಕ್ಕೆ ಭಕ್ತಿ ಹೆಚ್ಚುಗಾರಿಕೆ ಅಂತ ಇದನ್ನ ಕೆಲವೊಬ್ಬರು ಚಿಂತಕರು ವರ್ಣನೆ ಮಾಡಿರ್ತಕ್ಕಂಥದ್ದು. ಯಾವಾಗಲೂ ನನ್ನ ಸ್ಮರಣೆಯಲ್ಲಿ ಇರೋದ್ರಿಂದ ಅವನ ಮನಸ್ಸಿನಲ್ಲಿ ನಾನಿರ್ತೇನೆ. ಇದು ಸಾಮಾನ್ಯವಾಗಿ ಯಾರು ಇದನ್ನ ಪ್ರಾಕ್ಟೀಸ್ ಮಾಡ್ತಾರ ಅವ್ರಿಗೆ ಗೊತ್ತಾಗತ್ತ. ಆದ್ರೆ ಭಗವಂತಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೇನೆ, ಅವನು ಯಾವಾಗಲೂ ಕೂಡ ನನ್ನಲ್ಲಿ ಇರ್ತಾನೆ. ಸೊ ಇದರಿಂದ ಏನ್ ತೋರಿಸುತ್ತೆ ಅಂತಂದ್ರೆ, ಯಾರು ಶುದ್ಧಾಂತಕರಣದಿಂದ ಸಮಸ್ತ ಕ್ರಿಯೆಗಳನ್ನ ಭಗವಂತನಿಗೆ ಅರ್ಪಿಸಿ ಯಾರು ಮಾಡ್ತಾರೆ, ಸೊ ಅವರು ನನಗೆ ಅತ್ಯಂತ ಇಷ್ಟವಾಗಿರ್ತಕ್ಕಂಥವ್ರು. ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಅಂತ 4 ಭಾಗಗಳನ್ನ ಮಾಡಿ, ಆದ್ರೆ ಜ್ಞಾನಿ ನನಗೆ ಅತ್ಯಂತ ಇಷ್ಟ ಅಂತ ಹೇಗೆ ಹೇಳ್ತಾನೋ ಇಲ್ಲಿ ಅದೇ ರೀತಿಯಾಗಿ ಭಕ್ತಿ ಪ್ರಾಧಾನ್ಯತೆ ಹೆಚ್ಚು ಕೊಟ್ಟಿದ್ದಾನೆ. ಯಾರು ಭಕ್ತಿಯಿಂದ ನನ್ನನ್ನು ಸದಾ ಸ್ಮರಣೆ ಮಾಡ್ತಾರೆ, ಆ ಸ್ಮರಣೆ ಮಾಡ್ತಕ್ಕಂಥವರಲ್ಲಿ ನಾನಿರ್ತೇನೆ, ಅವನು ನನ್ನಲ್ಲಿರ್ತಾನೆ. ಇದರ ಅರ್ಥ ಏನಂತಂದ್ರೆ, ಸೊ ಭಗವಂತನ ಸ್ಥಿತಿ ಏನು? ಆನಂದ ಸ್ಥಿತಿ. ಹಾಗಾಗಿ ಅವನು ಯಾವಾಗ್ಲೂ ಆನಂದವಾಗಿರ್ತಾನೆ ಅಂತಂದ್ರೆ ಅವನು ಭಗವಂತನ ಕಕ್ಷೆಯಲ್ಲಿ ಇರ್ತಾನೆ ಅಂತ. ಇನ್ನು ಶ್ಲೋಕ ನಂಬರ್ 30 ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಪಿ ಚೇತ್ ದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯಃ ಸಮ್ಯಗ್ವಸಿತೋ ಹಿ ಸಹ. ಅಪಿ ಚೇತ್ ದುರಾಚಾರಃ. ದುರಾಚಾರ ಅಂತಂದ್ರೆ ದುರಾಚಾರ ಅಪಿ ಅಂದ್ರೆ ದುರಾಚಾರ ಉಳ್ಳಂತವನು. ಅಂದ್ರೆ ಒಂದು ವೇಳೆ ಯಾವುದೋ ಕೆಲವೊಬ್ರು ಈ ನೋಡ್ಲಿಕ್ಕೆ ಲೋಕದಲ್ಲಿ ಕೆಟ್ಟ ಕೆಲಸನ ಮಾಡ್ತಿರ್ತಾರೆ, ಆದರೂ ಕೂಡ ಅವರಿಗೆ ಅತ್ಯಂತ ಪ್ರೀತಿ ಭಗವಂತನ ಮೇಲೆ ಭಕ್ತಿ ಇರ್ತದೆ. ನಾವಿದನ್ನ ನೋಡ್ಬೋದು, ಇದನ್ನ ಕೆಲವೊಂದು ಕಡೆ. ಈಗ ಟೆರರಿಸ್ಟ್ಗಳಂತ ನೋಡ್ತೀವಲ್ಲ,
ಮತ್ತೆ ಟೆರರಿಸ್ಟ್ಗಳು ಕೂಡ ಅವರು ಕೂಡ ಭಗವಂತನನ್ನ ಅತ್ಯಂತ ಭಕ್ತಿಯಿಂದನೇ ಪೂಜೆ ಮಾಡ್ತಾರೆ. ಒಬ್ಬ ಕಳ್ಳತನಕ್ಕೆ ಹೋಗುವಾಗ ತನಗಿಷ್ಟವಾಗಿರ್ತಕ್ಕಂತಹ ದೇವತೆಗೆ ಕೈ ಮುಗಿದು ನಾನು ಇದನ್ನ ಮಾಡ್ತಾ ಇದ್ದೀನಿ, ನನ್ನನ್ನ ಪ್ರೊಟೆಕ್ಟ್ ಮಾಡ್ಬೇಕು ನೀನಂತಾನೆ ಹೋಗ್ತಾನೆ. ಹಾಗೆ ನೀವು ಯಾರ ತಗೊಳ್ಳಿ, ಕಳ್ಳರನ್ನ ತಗೊಳ್ಳಿ, ಸುಳ್ಳರನ್ನ ತಗೊಳ್ಳಿ, ವೇಷಗಾರಿಕೆ ಯಾರಾದ್ರೂ ತಗೊಳ್ಳಿ ನೀವು, ಅವರೆಲ್ಲರೂ ಕೂಡ ಎಲ್ಲರಲ್ಲಿ ಕೂಡ ಒಂದು ಭಕ್ತಿ ಇರ್ತದೆ. ಬರೇ ಸಜ್ಜನರಷ್ಟೇ ಭಕ್ತಿ ಅಂತ ಅರ್ಥ ಇಲ್ಲ, ಅವರಲ್ಲಿ ಇನ್ನೂ ತುಂಬಾ ಗಾಢ ಭಕ್ತಿ ಇರ್ತದೆ. ಅವ್ರನ್ನೆಲ್ಲರೂ ಕೂಡ ಲೋಕದಲ್ಲಿ ದುರಾಚಾರಿಗಳಂತಾನೆ ಕರಿತೀವಿ. ಅಂದ್ರೆ ಸದಾಚಾರಿಗಳಲ್ಲ, ಸಾರ್ವಜನಿಕವಾಗಿ ಎಲ್ಲರಿಗೆ ಹಿತವಾಗತಕ್ಕಂತಹ ಆಚಾರಗಳನ್ನ ಮಾಡೋದಿಲ್ಲ ಅವರು. ಕೆಟ್ಟದಾಗಿರ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾರೆ ಸಮಾಜದಲ್ಲಿ ನೋಡಕ. ಆದ್ರೆ ಭಜತೆ ಮಾಂ ಅನನ್ಯ ಭಾಗ್, ಒಂದು ವೇಳೆ ಅನನ್ಯ ಭಾಕ್ ಅಂದ್ರೆ ಅನನ್ಯ ಭಕ್ತಿಯಿಂದ ಅವನು ನನ್ನನ್ನ ಉಪಾಸನೆ ಮಾಡಿದ್ರೆ ಎಂಥ ಹೊರಡಾಗ್ತಾ ಇದ್ದಾನಂತಂದ್ರೆ ಸಾಧು ಏವ ಸಹ ಮಂತವ್ಯ. ಅವನು ನೋಡ್ಲಿಕ್ಕೆ ದುರಾಚಾರನಾಗಿರ್ಬೋದು, ಆದ್ರೆ ಅವನನ್ನ ನಾನು ಸಾಧು ಅಂತ ಕರಿತೀನಿ. ಈಗ ಈ ಬೇಡರ ಕಣ್ಣಪ್ಪ ಪ್ರಾಣಿಗಳನ್ನ ಬೇಟೆಯಾಡಿ ಮತ್ತು ಯಾವುದು ಆ ಬೇಟೆಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಯಾವ ಪ್ರಾಣಿ ಅಂದ್ರೆ ಬೇಟೆಗಳೆಲ್ಲ ಅದು ಇದ್ರದೇ ಕೆಲವೊಬ್ಬರಿಗೆ ಕೆಲವೊಂದು ಬೇಟೆಯಲ್ಲಿ ವಿಶೇಷ. ಹೆಂಗ ನಮಗೆ ಆಹಾರದಲ್ಲಿ ವೆಜ್ಜಲ್ಲಿ ಯಾವುದು ತುಂಬಾ ದೇವ್ರಿಗಿಷ್ಟ ಅಂತೇಳಿ ನಮಗಿಷ್ಟ ಅಂತೇಳಿ ಕೆಲವೊಂದನ್ನ ಅಪೇಕ್ಷೆ ಪಡ್ತಲ್ಲ, ಹಾಗೆ ನಾನ್ ವೆಜ್ ಅಲ್ಲಿ ಕೂಡ ಹಾಗೆ ಇರ್ತದೆ. ಅವನಿಗೆ ಯಾವುದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಬೇಟೆಯನ್ನಾಡಿ ಅವನೇನ್ ಮಾಡ್ತಿದ್ದ, ತಂದು ಆ ಶಿವನ ಮುಂದೆ ಇಡ್ತಾ ಇದ್ದ. ಅವನು ನೋಡ್ಲಿಕ್ಕೆ ಅದು ಹಿಂಸಾಚಾರ ಮಾರ್ಗ, ಆದ್ರೆ ಅವನ ಭಕ್ತಿ ಇದೆಯಲ್ಲ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ. ಅವನ ಭಕ್ತಿ ಏನ್ ಮಾಡ್ತದೆ ಅಂತಂದ್ರೆ, ಅವನ ಭಕ್ತಿ ಜಾಗೃತ ಆಗ್ತಾ ಅವನು ಅವನನ್ನ ಸಾಧು ಅಂತ ಕರಿಬೇಕು ಅಂತ. ಸಾಧು ಏವ ಮಂತವ್ಯ, ಅವನನ್ನ ಸಾಧು ಅಂತ ತಿಳ್ಕೊಳ್ಬೇಕು. ಯಾಕೆ ಅಂತಂದ್ರೆ ಇವತ್ತು ಅವನು ಮಾಡ್ತಕ್ಕಂತಹದ್ದು ಸಮಾಜದಲ್ಲಿ ಸಾಮಾನ್ಯವಾಗಿ ಅದು ಕೆಟ್ಟದಾಗಿ ಕಾಣಬಹುದು, ಅದರ ಅಂತರಂಗದಲ್ಲಿ ಅವನ ಭಕ್ತಿ ಅನ್ನೋದಲ್ಲ, ಅದು ಅವನನ್ನ ಬಹಳಷ್ಟು ಎತ್ತರಕ್ಕೇರಿಸುತ್ತೆ. ಯಾಕಂದ್ರೆ ಭಗವಂತನಿಗೆ ಇದೆಲ್ಲ ಏನ್ ಬಹಳ ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಕೊಲ್ಲೋದು ಪ್ರೊಟೆಕ್ಟ್ ಮಾಡೋದು ಎಲ್ಲ ಅವನೇ ಇರೋದ್ರಿಂದ ಇವನನ್ನ ನಿಮಿತ್ತ ಮಾಡಿಕೊಂಡಿರ್ತದೆ ಅಷ್ಟೇನೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಏನ್ ತೋರಿಸುತ್ತೆ ಅಂತಂದ್ರೆ ಅವನ ಅಂತರಂಗದಲ್ಲಿರ್ತಕ್ಕಂತಹ ಭಕ್ತಿಯನ್ನ ತೋರಿಸುತ್ತೆ. ಹಾಗಾಗಿ ನಿಜವಾಗಿ ಅವನಲ್ಲಿ ಅಂತಹ ಸಂಶಯ ರಹಿತವಾಗಿರ್ತಕ್ಕಂತಹ ಭಕ್ತಿಯಿಂದ ಅವನು ಮಾಡ್ತಿದ್ದಂತಂದ್ರೆ ಅವಾಗ ಅವನನ್ನ ಸಾಧು ಅಂತಾನೆ ಕರಿಬೇಕು. ಈ ಜಿಹಾದ್ ಅಂತ ಉಗ್ರವಾದಿಗಳು ಮಾಡ್ತಾರೆ ನೋಡಿ, ಅಲ್ಲಿ ನೋಡಿ ಅತ್ಯಂತ ಅಲ್ಲಿ ಎಂತ ಅದು ಅಲ್ಲನಿಗೆ ಅರ್ಪಿತವಾಗಿರ್ತಕ್ಕಂತಹ ಕೆಲಸ ಅಂತಾರೆ ಅವರು. ಅವರಲ್ಲಿರೋಷ್ಟು ಭಕ್ತಿ ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅಲ್ಲನಿಗೆ ಸಂಪ್ರೀತವಾಗಿರ್ತಕ್ಕಂತಹ ಕಾರ್ಯವನ್ನ ಮಾಡ್ತೀನಿ ಅಂತಂತ ನಾವು, ನಮಗೆ ಲೋಕದಲ್ಲಿ ಅದು ದುರಾಚಾರ ಕಾಣಿಸ್ತದೆ, ಆದ್ರೆ ಅವನ ಭಕ್ತಿಯಲ್ಲಿ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಿತ್ತಂದ್ರೆ ಅದನ್ನ ಹೊಗಳ್ತೀನಿ ಅಂತ ಹೇಳ್ತಾ ಇಲ್ಲ ನಾನು, ಹಂಗ್ ತಗೋಬಾರ್ದದನ್ನ, ಮತ್ತೆ ಅನರ್ಥ ಆಗಿಬಿಡ್ತದ. ಇಲ್ಲಿ ಜಸ್ಟ್ ಭಕ್ತಿ ಹೆಚ್ಚುಗಾರಿಕೆಯನ್ನ, ಅವನ ಹೃದಯ ಎಷ್ಟು ಪಕ್ವವಾಗಿರ್ತದೆ,
ಭಗವಂತನಿಗೋಸ್ಕರ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ಳೋಕ್ ಕೂಡ ಅವನು ಹಿಂತೆಗೆದಿಲ್ಲ ಅಂತ ಅಷ್ಟೇ ಅಲ್ಲಿ. ಯಾಕಂತಂದ್ರೆ ಯಾವ್ದಾದ್ರು ಮಾಡುವಾಗ ನಮ್ಮನ್ನ ನಾವು ಉಳಿಸಿಕೊಂಡು ಮಾಡ್ತೀವಿ ಭಕ್ತಿ, ಆದ್ರೆ ಅವನು ತನ್ನನ್ನು ತಾನು ಕಳ್ಕೊಂಡು ಮಾಡ್ತಾನಲ್ಲ. ಸೊ ಹಾಗಾಗಿ ಇವತ್ತು ಅವನು ಮಾಡ್ತಕ್ಕಂಥದ್ದು ದುರಾಚಾರ ಕಾಣ್ಬೋದು, ಆದ್ರೆ ಮುಂದೊಂದು ದಿವಸ ಅವನು ಸಾಧು, ಅವನನ್ನ ಸಾಧು ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ, ಸಮ್ಯಕ್ ಅಂದ್ರೆ ಸಮ್ಯಕ್ ಅಂತಕ್ಕಂಥದ್ರ ಶಬ್ದ ಏನ್ ತೋರಿಸಿದ್ರೆ ಅವನಿಗೆ ನಿಶ್ಚಯದ, ತನ್ನ ಭಕ್ತಿಯಲ್ಲಿ ಅವನಿಗೆ ಒಂದ್ ಸ್ವಲ್ಪನೂ ಕೂಡ ಸಂಶಯ ಇಲ್ಲ, ನಿಶ್ಚಯ ಆಗಿರೋದ್ರಿಂದ ಆ ನಿಶ್ಚಯವಾಗಿರ್ತಕ್ಕಂತಹ ಮನಸ್ಸು, ಅದು ಭಕ್ತಿಯಿಂದ ಕೂಡಿರ್ತಕ್ಕಂಥ ಮನಸ್ಸು, ಅದು ಖಂಡಿತವಾಗ್ಲೂ ಕೂಡ ಅವನನ್ನ ಅತ್ಯಂತ ಎತ್ತರಕ್ಕೆ ತಗೊಂಡೋಗುತ್ತೆ. ನೋಡಿ ಅದನ್ನ ವರ್ಣನೆ ಮಾಡ್ತಾರ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅವನು ಇವಾಗ ದುರಾಚಾರನಾಗಿ ಕಂಡ್ರು ಕೂಡ ಅವನು ಮುಂದೆ 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 ಅತ್ಯಂತ ಧರ್ಮಾತ್ಮನಾಗ್ತಾನೆ ಅಂತ. ಬಹಳ ವೇಗವಾಗಿ ಅವನು ಸಾಧು ಅಂತಕ್ಕಂತಹ ಶಬ್ದ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಅವನಿಗೆ ನಿಶ್ಚಯವಾಗಿರ್ತಕ್ಕಂತಹ ಭಕ್ತಿ ಪ್ರಾಪ್ತಿಯಾಗಿರೋದ್ರಿಂದ ಇವತ್ತೇನು ಹೀಗೆ ಮಾಡಿದ್ದನೋ ಅದು ಮುಂದೊಂದು ದಿವಸ ಅವನು ಸಂಪೂರ್ಣವಾಗಿ ಪರಿವರ್ತನೆಯಾಗಿ ಧರ್ಮಾತ್ಮನಾಗ್ತಾನೆ. ಇವತ್ತು ದುರಾಚಾರ ಆಗಿರ್ತಕ್ಕಂಥವನು ಧರ್ಮಾತ್ಮನಾಗ್ತಾನೆ. ಕ್ಷಿಪ್ರಂ ಭವತಿ ಅಂದ್ರೆ ಬಹಳ ಸ್ಪೀಡ್ ಆಗಿ. ಈಗ ನಾವು ಇವನನ್ನು ನೋಡ್ತೀವಲ್ವಾ, ಯಾರು ಕಳಿಂಗ ದೇಶದ ರಾಜ, ಕಳಿಂಗ ದೇಶವನ್ನು ಸೋಲಿಸಿರ್ತಕ್ಕಂಥ ರಾಜ ಅಶೋಕ ಚಕ್ರವರ್ತಿ. ಅಶೋಕ ಚಕ್ರವರ್ತಿ ಸೊ ರಾಜ್ಯದ ವಿಸ್ತಾರಕ್ಕೋಸ್ಕರ ಸಲುವಾಗಿ ಸೊ ಎಷ್ಟು ಜನರ ಬಲಿಗಳನ್ನ ತಗೊಳ್ತಿದ್ದ, ಯುದ್ಧವನ್ನು ಮಾಡ್ತಾ ಇದ್ದ. ಆದರೆ ಯಾವಾಗ ಅವನಿಗೆ ಆ ಕಳಿಂಗ ಯುದ್ಧದ ಒಂದು ಆ ಹೃದಯ ಕಲಕುವಂತಹ ಒಂದು ದೃಶ್ಯ, ಅಂತ ಕ್ಷತ್ರಿಯನಾಗಿದ್ರು ಕೂಡ, ಕ್ಷತ್ರಿಯ ಅಂದ್ರೆ ಅದನ್ನ ಖುಷಿ ಪಡಬೇಕು, ರಕ್ತ ಸಾವು ಇವೆಲ್ಲ ಖುಷಿ ಪಡ್ತಕ್ಕಂಥ ಕೆಲಸ ಅವನಿಗೆ. ಆದ್ರೆ ಅವನು ಕ್ಷತ್ರಿಯನಾಗಿದ್ರು ಕೂಡ ಆ ಒಂದು ಘಟನೆಯಿಂದ ಸಂಪೂರ್ಣವಾಗಿ ಕ್ಷತ್ರಿಯತ್ವ ಹೊರಟೋಗ್ಬಿಟ್ಟಿದ್ದವನು, ಸಾತ್ವಿಕ ಆಗಿಬಿಟ್ಟವನು, ಗ್ರೇಟ್ ಬ್ರಾಹ್ಮಣ ಆಗಿಬಿಟ್ಟವನು. ಬ್ರಾಹ್ಮಣ ಅಂತಂದಗಳಿಗೆ ಮತ್ತೇನೇನು ಅರ್ಥ ಬಿಡಿ ತಪ್ಪಾಗಿ. ಯಾರು ಸತ್ವ ಪ್ರಧಾನರು ಹೆಚ್ಚು ನಮ್ಮ ಮನಸ್ಸಿನಲ್ಲಿ ಸತ್ವ ಪ್ರಧಾನ ಜಾಸ್ತಿ ಇರ್ತದೆ, ನನ್ನ ಬ್ರಾಹ್ಮಣ ಅಂತ. ಕೊನೆಗೆ ಅವನು ನೋಡಿ ಅವತ್ತು ಒಂದು ದಿವಸ ಮಾಡಿರ್ತಕ್ಕಂಥ ಶಪಥ ತನ್ನ ಜೀವನ ಪೂರ್ತಿ ಅವನು ಧರ್ಮಾತ್ಮನಾಗಿಬಿಟ್ಟ. ಇಡೀ ರಾಜರಲ್ಲಿ ನಾವು ಯಾರನ್ನ ನೆನಪು ಕಳ್ಕೊಂಡ್ರು ಕೂಡ, ಆದರೆ ಅಶೋಕ ಚಕ್ರವರ್ತಿ ಚಕ್ರಮ ನೋಡಿ ಇವ್ರು ಒಳ್ಳೆ ಸಾಮಾನ್ಯವಾಗಿ ಅಡ್ರೆಸ್ ಮಾಡ್ತೀವಿ, ಅದು ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು ಅನಾಲಿಸಿಸ್ ಅಲ್ಲ. ಆದ್ರೆ ಅಂತರಂಗದಲ್ಲಿ ಅವರಿಗೆ ನಿಜವಾದ ಭಕ್ತಿ ಇತ್ತಂತಂದ್ರೆ ಇವತ್ತು ತನ್ನ ಪೂರ್ವ ಕರ್ಮದಿಂದ ಏನೋ ಒಂದಿಷ್ಟು ಮಾಡ್ಬೋದೇನೋ, ಆದ್ರೆ ಮುಂದೊಂದು ದಿನ ಅವನು ಅತ್ಯಂತ ಬದಲಾವಣೆ ಆಗ್ತಾನೆ. ಇದನ್ನ ನಾವು ತುಂಬಾ ಜನರಲ್ಲೇ ನೋಡ್ತೀವಿ. ಇದನ್ನ ಸ್ವತಂತ್ರ ಹೋರಾಟದಲ್ಲಿ ಕೂಡ ಬಹಳಷ್ಟು ಜನ ಹಾಗೆ ಕಾಣಿಸ್ತಿರ್ತಾರೆ.
ಯಾಕಂತಂದ್ರೆ ಅವ್ರಿಗೆ ನಿಶ್ಚಯ ಇರ್ತದ. ಈ ಯಾರೋ ಒಬ್ರು ನಮ್ಮ ಅವ್ರ ಹೆಸರು ಬರ್ತಾ ಇಲ್ಲ, ಸ್ವತಂತ್ರ ಹೋರಾಟದಲ್ಲಿ ಕೂಡ ಯುಕೆನಲ್ಲಿ ಸೊ ಅಧ್ಯಯನ ಮಾಡುವಾಗ ಅವನು ತುಂಬಾ ದಿಲ್ದಾರ ಆಗಿರ್ತಾನೆ. ಅವನ ಹೆಸರು ಬರ್ತಾ ಇಲ್ಲ. ಆದ್ರೆ ಒಂದು ಸಾರಿ ಅವನಿಗೆ ದೇಶದ ಬಗ್ಗೆ ಒಂದು ಉಪನ್ಯಾಸ ಕೇಳಿದ ಮೇಲೆ ಒಂದೇ ಕ್ಷಣ ನಿರ್ಧಾರ ಮಾಡ್ತಾನೆ. ಅವನು ಒಂದೇ ಕ್ಷಣ ನಿರ್ಧಾರ ಮಾಡಿ ಎಂತ ನಿರ್ಧಾರ ತಗೊಳ್ತಾನಂತಂದ್ರೆ, ಸೊ ಇಲ್ಲಿ ಯಾವನು ಅಲ್ಲಿ ನಮ್ಮ ಯುಕೆಯನ್ನು ಆಳ್ತಕ್ಕಂತಹ ಆ ಬ್ರಿಟಿಷ್ ಅಧಿಕಾರಿಯನ್ನ ಅಲ್ಲಿ ಸಭೆದಲ್ಲೇನೆ ಅವನು ಹೋಗಿ ಮರ್ಡರ್ ಮಾಡಿಬಿಡ್ತಾನೆ. ಅವನು ನೋಡಿ, ಮರ್ಡರ್ ಮಾಡತಕ್ಕಂಥದ್ದು ದುರಾಚಾರ ಅಂತ ಕಾಣಿಸ್ತದ, ಆದ್ರೆ ದೇಶದ ದೃಷ್ಟಿಯಿಂದ ನೋಡಿದಾಗ ಅದು ಅತ್ಯಂತ ಶ್ರೇಷ್ಠವಾಗತ್ತೆ. ಸೊ ಹಾಗಾಗಿ ಇಲ್ಲಿ ಹೊರಗಿನ ಕೆಲಸಗಳೇನ್ ಮಾಡ್ತು ಇದು ಬಹಳ ಇಂಪಾರ್ಟೆಂಟ್ ಅಲ್ಲ, ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀವಿ ಅದು ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಯಾವಾಗ ನಮಗೆ ನಿಶ್ಚಯವಾಗಿರ್ತಕ್ಕಂತಹ ಭಕ್ತಿ ಬಂತಂದ್ರೆ ಸ್ವಭಾವದಿಂದ ಒಂದಿಷ್ಟು ಪೂರ್ವ ಕರ್ಮದಿಂದ ನಮ್ಮ ಕೆಲಸಗಳು ದುರಾಚಾರವಾಗಿ ಕಾಣ್ಬೋದು, ಆದ್ರೆ ಅತ್ಯಂತ ವೇಗವಾಗಿ ಟ್ರಾನ್ಸ್ಫಾರ್ಮೇಶನ್ ಆಗ್ತವೆ, ಬದಲಾವಣೆ ಆಗ್ತದೆ. ಬದಲಾವಣೆ ಆಗಿ ಅತ್ಯಂತ ವೇಗವಾಗಿ ಅವನು ಧರ್ಮಾತ್ಮನಾಗುತ್ತಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿ ನಿಗಚ್ಚತಿ. ಶಶ್ವತ್ ಅಂದ್ರೆ ಶಾಶ್ವತವಾಗಿರ್ತಕ್ಕಂತಹ ಶಾಂತಿಯನ್ನ ಬೇಗ ಮುಟ್ಟುತ್ತಾನೆ ಅವನು. ಕೌಂತೆಯ, ಹೇ ಇವನಿಗೆ ಪಾಪ ಎಲ್ಲರನ್ನ ಕೊಂದು ಹಾಕಿದ್ರೆ ನರಕ ಉತ್ಪತ್ತಿ ಆಗತ್ತೆ, ಆ ನರಕದಿಂದ ಪಾಪ ಬರ್ತದೆ, ಪಾಪದಿಂದ ನಾನು ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡಿದಂಗಾಗತ್ತೆ ಅಂತ ಹೇಳಿ ಏನು ಅರ್ಜುನ ಫಸ್ಟ್ ಚಾಪ್ಟರ್ಲಿ ನಾವು ನೋಡಿದ್ವು. ಈಗ ಅದರ ಆಳವಾದ ಸತ್ಯವನ್ನ ತೋರಿಸ್ತಾ ಇದ್ದೇನೆ ಇಲ್ಲಿ. ಪ್ರತಿಜಾನಿಹಿ ಬಹಳ ಬ್ಯೂಟಿಫುಲ್ ವರ್ಡ್ ಇದು. ಪ್ರತಿಜಾನಿಹಿ ಅಂತಂದ್ರೆ ಇದು ನನ್ನ ಪ್ರತಿಜ್ಞೆ. ಇದನ್ನ ಪ್ರತಿಜ್ಞಾ ವಿಧಿ ಅಂತ ಅರ್ಥ ಮಾಡಿಕೋ. ಈಗ ಹೆಂಗ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜು, ಹೈಕೋರ್ಟ್ ಜಡ್ಜುಗಳು ಫಸ್ಟ್ನ ದಿವಸ ಪ್ರತಿಜ್ಞಾ ವಿಧಿ ಅಂತೇಳಿ ಬೋಧನೆ ಮಾಡ್ತಾರೆ ನೋಡಿ. ಅವರ ಅಧಿಕಾರವನ್ನ ತಗೊಳ್ಳೋ ದಿವಸ ಪ್ರತಿಜ್ಞೆ ಮಾಡ್ತಾರೆ. ಹಾಗೆ ಇಲ್ಲಿ ನಮಗೆ ಹಿತಾಚಾರ್ಯ ಪ್ರತಿಜ್ಞಾ ವಿಧಿಯನ್ನ ಕೊಡ್ತಾ ಇದ್ದಾನೆ. ಇದು ನನ್ನ ಪ್ರತಿಜ್ಞೆ, ಸುಮ್ಮನೆ ಹೇಳ್ತಾ ಇಲ್ಲ. ಸೊ ಇದರಿಂದ ಏನ್ ತೋರಿಸುತ್ತೆ ಅಂದ್ರೆ ಹೊರಗೆ ಏನ್ ಮಾಡ್ತಾ ಇದ್ದೀರೋ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ತೋರಿಸುತ್ತೆ. ನಾವೇನ್ ಮಾಡ್ತಿದ್ವಿ ಅಂದ್ರೆ ಹೊರಗಡೆದನ್ನ ಮಾಡಿ ನಾವು ಒಳ್ಳೆಯವರು ಕೆಟ್ಟವರು ಅಂತ ತೋರಿಸ್ಕೊಡ್ತಾ ಅದೇ ಭಗವಂತನಿಗೆ ಇಷ್ಟ ಅನ್ನೋ ತರ ನಮ್ದು ವ್ಯವಹಾರ ಇದೆ. ಆದ್ರೆ ಇದೆಲ್ಲ ಗೌಣ ಗೀತೆಯ ದೃಷ್ಟಿಯಿಂದ. ನಿನ್ನ ಹೃದಯದಿಂದ ಏನ್ ಮಾಡ್ತೀಯೋ, ಭಕ್ತಿಯಿಂದ ಏನ್ ಮಾಡ್ತೀಯೋ ಅದು ನಿನ್ನ ಬೆಳವಣಿಗೆಗೆ ಮತ್ತು ಚವಂತಿ ಕೆಳಗಡೆಗೆ ಕಾರಣ ಆಗತ್ತೆ. ಹೊರಗಿನ ಕೆಲಸ ನಿನಗೆ ಅದು ಅಲ್ಲ. ಹೊರಗಿನ ಕೆಲಸ ಅಂದ್ರೆ ಬಹಳ ಅಂತಂದ್ರೆ ಒಂದು ಪ್ರಶಸ್ತಿ ಸಿಗ್ಬೋದು, ದುಡ್ಡು ಸಿಗ್ಬೋದು, ಒಂದಿಷ್ಟು ಗೌರವ ಸಿಗ್ಬೋದು, ಸತ್ಕಾರ ಮಾಡಬಹುದು, ಮೆರವಣಿಗೆ ಮಾಡಬಹುದು. ಮೆರವಣಿಗೆ ಮಾಡಿಬಿಟ್ರೆ ಅದು ಶಾಶ್ವತ ಸುಖನ? ಆ ಮೆರವಣಿಗೆಯಲ್ಲಿ ಮಾತ್ರ ಸುಖ ಆಗುತ್ತೆ, ಮತ್ತೆ ಹೇಳಿದ್ಮೇಲೆ ನಾರ್ಮಲ್ ಆಗಿರುತ್ತಲ್ವಾ? ಇಲ್ಲ, ಜೀವನ ಪೂರ್ತಿ ಪಾವನ ಆಗಿಬಿಡ್ತದ. ಅವೆಲ್ಲ ತಾತ್ಕಾಲಿಕವಾಗಿರ್ತಕ್ಕಂಥವು. ನಾವೆಲ್ಲರೂ ಇದಕ್ಕೇನೆ ತುಂಬಾ ಹೋರಾಟ ಮಾಡ್ತಿರ್ತೀವಿ. ಆದ್ರೆ ಇದನ್ನ ಬಿಟ್ಟು, ಯಾಕಂದ್ರೆ ಅವು ಯಾವ ಶಾಶ್ವತ ಅಲ್ಲ. ಯಾಕಂತಂದ್ರೆ ಈ ಕೆಲಸಗಳಿಗೆ ಯಾವುದೇ ಆಳವಾದ ಅರ್ಥ ಇಲ್ಲ. ನಿಜವಾಗಿ ಅರ್ಥ ಇಲ್ಲದಂತಂದ್ರೆ ಹೃದಯದಿಂದ ಏನನ್ನ ಮಾಡ್ತೀವೋ
ಅದಕ್ಕೆ ಶಾಶ್ವತವಾಗಿರ್ತಕ್ಕಂಥದ್ದು ಫಲ ಇದೆ. ಸೊ ಆ ಕಾರಣದಿಂದ ನಾವು ಹೃದಯದಿಂದ ಅಂದ್ರೆ ಅತ್ಯಂತ ಶುದ್ಧಾಂತಕರಣದಿಂದ ಏನನ್ನ ಮಾಡಿದ್ವೋ ಅದು ನಮ್ಮ ಬೆಳವಣಿಗೆಗೆ ಕಾರಣವಾಗುತ್ತೆ. ಇದು ಪ್ರತಿಜ್ಞಾವಿಧಿ. ಪ್ರತಿಜ್ಞೆನೆ ಎಂತ ಪ್ರತಿಜ್ಞೆ? ನಮೇ ಭಕ್ತ, ಈ ರೀತಿಯಾಗಿ ಅನನ್ಯ ಭಕ್ತಿಯಿಂದ ನನ್ನನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡಿರ್ತಕ್ಕಂತಹ ಭಕ್ತ ನ ಪ್ರಣಶ್ಯತಿ. ಭಕ್ತ ನಮೇ ಪ್ರಣಶ್ಯತಿ, ನನ್ನ ಭಕ್ತನಿಗೆ ಪ್ರಣಶ್ಯತೆ ಅಂದ್ರೆ ನಾಶನೇ ಇಲ್ಲ. ಸೊ ಇವತ್ತೇನು ನಾವು ಈ 3 ಶ್ಲೋಕಗಳನ್ನ ಚಿಂತನೆ ಮಾಡಿದ್ವಿ. ಈ ಚಿಂತನೆಯ ಒಂದು ಅಂದ್ರೆ ಶ್ಲೋಕ ರೀತ್ಯ ಇದನ್ನ ನಾವು ಅರ್ಥ ಮಾಡಿಕೊಂಡ್ವಿ. ಆದ್ರೆ ಇದರಲ್ಲಿ ನಾವು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ವಿಶೇಷತೆ ಏನಂತಂದ್ರೆ, ಸೊ ಸಹಜವಾಗಿ ನಾವು ಬಾಹ್ಯವಾಗಿರ್ತಕ್ಕಂತಹ ಕೊಡುಕೊಳ್ಳುವಿಕೆ ಮತ್ತೆ ಒಳ್ಳೆದು ಕೆಟ್ಟದು, ಇದು ಸರಿ ಇದು ತಪ್ಪು, ಇದು ಹೀಗಿರ್ಬೇಕು ಅದು ಹಾಗಿರ್ಬೇಕು, ಅವೆಲ್ಲ ನಮ್ಮದು ಪೂರ್ತಿ ಇದರಲ್ಲಿನೇ ತೊಡಗಿಸಿಬಿಟ್ಟಿದ್ದೀವಿ. ಆದ್ರೆ ಗೀತೆ ಬಹಳ ಸ್ಪಷ್ಟವಾಗಿ ಇದು ಯಾವುದಕ್ಕೂ ಕೂಡ ಇಂಪಾರ್ಟೆಂಟೇ ಕೊಟ್ಟಿಲ್ಲ. ಅದು ನೋಡಿದ್ರೆ ಎಲ್ಲಿ ಹೇಳಿಲ್ಲಪ್ಪ, ನೀನು ಹಸು ಕೊಟ್ರೆ ಬಹಳ ಪುಣ್ಯ ಬರ್ತದ, ತುಳಸಿ ದಳನೆ ಕೊಟ್ರೆ ಪುಣ್ಯ ಬರ್ತದೆ, ಬಿಲ್ವ ಪತ್ರನೆ ಕೊಟ್ರೆ ಪುಣ್ಯ ಬರ್ತದೆ. ಏನು ಎಂತದೇ ಇಲ್ಲ ನೋಡಿ. ಎಲೆ ಯಾವ್ದಾರು ಕೊಡಿ, ಎಲೆ ಅದು ತುಳಸನ್ನಾಗಿರ್ಲಿ, ಬಿಲ್ವನ್ನಾಗಿರ್ಲಿ, ಬೇವಾಗಿರ್ಲಿ, ಶಮಿ ಆಗಿರ್ಲಿ, ಯಾವ್ದಾಗಿರ್ಲಿ. ಯಾಕಂದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಯಾವ ಮನಸ್ಸಿನಿಂದ ಕೊಡ್ತೀಯ. ಈಗ ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಯಾರೋ ಒಬ್ರು ಮನೆಯವರಿಗೆ ಯಾರೋ ಒಬ್ಬ ಗೆಸ್ಟ್ ಬಂದಿದ್ದಾರಪ್ಪ. ಗೆಸ್ಟ್ ಬಂದಾಗ ಅವರಿಗೆ ನೀರು ಕೊಡ್ತಾರೆ ಇದ್ದಿಟ್ಕೊಳ್ಳಿ ಕುಡಿಲಿಕ್ಕೆ. ನೀರು ಹೇಗೆ ಇರ್ಲಿ, ಆದ್ರೆ ಆ ನೀರು ಕೊಡ್ತಕ್ಕಂಥ ಲೋಟ ಶುದ್ಧವಾಗಿತ್ತಂತಂದ್ರೆ ಅವಾಗ ನೀವು ನೀರು ಕೊಡ್ತಕ್ಕಂಥದ್ದಕ್ಕೆ ವ್ಯಾಲ್ಯೂ ಇರ್ತದ. ಯಾಕಂದ್ರೆ ಲೋಟ ಶುದ್ಧವಾಗಿತ್ತಂತಂದ್ರೆ ಅವಾಗ ಹಾಕಿರ್ತಕ್ಕಂತಹ ನೀರು ಅದು ಹೇಗಿರ್ತದ ಹಾಗಿರ್ತದ. ಲೋಟನೇ ಗಲೀಜಾಗ್ಬಿಟ್ಟಿತ್ತು ಅಂತಂದ್ರೆ, ನೀವು ಅದ್ರಾಗ ಬಿಸಿಲರಿ ನೀರೇ ಹಾಕಿದ್ರಿ ಅಂತಂದ್ರೆ ಅವಾಗೇನಾಗುತ್ತದು, ಆ ನೀರು ಕಲ್ಮಶ ಆಗಿಬಿಡ್ತದೆ. ಹಾಗೆ ಇಲ್ಲಿ ಯಾವುದು ಶಾಸ್ತ್ರೀಯವಾಗಿ ಏನು ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಸೊಸೈಟಿಯಲ್ಲಿ ಕರ್ಮಶಾಸ್ತ್ರಜ್ಞರು ಒಂದು ರೂಲ್ ಮಾಡಿದ್ದಾರೋ ಆದ್ರೆ ಅದೇ ಮುಖ್ಯ ಅಲ್ಲ. ಅದಕ್ಕಿಂತ ಬಹಳ ಮುಖ್ಯ ಅಂತಂದ್ರೆ ಕೊಡುವಂತವನ ಮನಸ್ಸು ಮುಖ್ಯ. ಅದು ಪಾತ್ರೆ, ಲೋಟ ಶುದ್ಧವಾಗಿತ್ತು ಅಂತಂದ್ರೆ ಅವಾಗ ಅದರ ಹಾಕಿರ್ತಕ್ಕಂತಹ ವಸ್ತು ಅದು ಶುದ್ಧವಾಗಿರ್ತದೆ. ಲೋಟ ಅಶುದ್ಧವಾಗಿತ್ತಂತಂದ್ರೆ ನೀನು ಎಂತ ಶುದ್ಧವಾಗಿ ಹಾಕಿದ್ರು ಕೂಡ ಅದು ಅಶುದ್ಧಿ ಆಗಿಬಿಡ್ತದೆ. ಇದು ಬಹಳ ಸ್ಪಷ್ಟವಾಗಿ ನಾವು ಸ್ಪಷ್ಟವಾಗಿ ಇದನ್ನ ಒಳಗಡೆಗೆ ಡಿಸೈಡ್ ಮಾಡ್ಬೇಕು ನೋಡ್ರಿ ಇದನ್ನ, ಈ ವಾಕ್ಯನ. ಮತ್ತೆ ಇದು ಸುಮ್ಮನೆ ವಾಕ್ಯ ಅಲ್ಲ, ಪ್ರತಿಜ್ಞಾ ವಾಕ್ಯ ಅಂತ ಹೇಳಿದ್ದೇನೆ. ಪ್ರತಿಜ್ಞಾ ವಾಕ್ಯ. ಈಗ ಯಾರಿಗೂ ಹೆಲ್ಪ್ ಮಾಡ್ತೀರಿ, ಹೆಲ್ಪ್ ಮಾಡುವಾಗ ಅವನು ಒಳ್ಳೆಯವನ ಕೆಟ್ಟವನು ನಾಟ್ ಇಂಪಾರ್ಟೆಂಟ್. ನಿಮಗೇನು ಮಾಡ್ಬೇಕಂತಿದೆ, ಶುದ್ಧವಾಗಿ ಮಾಡಿಬಿಟ್ರೆ, ನೀವು ಶುದ್ಧವಾಗಿ ಮಾಡಿರ್ತಕ್ಕಂತಹದ್ದು ಸಾಧ್ಯ ಆದ್ರೆ ಅವನ ಮನಸ್ಸನ್ನು ಪರಿವರ್ತನೆ ಮಾಡುತ್ತೆ. ಇದನ್ನ ಬಾರಿ ತುಂಬಾ ಜನ ಪ್ರಯೋಗ ಮಾಡಿದ್ದಾರೆ. ಇದನ್ನ ಯಾಕೆ ಹೇಳ್ತಿದ್ರೆ ಅಂದ್ರೆ ಇದು ಪ್ರತಿಜ್ಞಾ ವಾಕ್ಯ ಅಲ್ಲ, ಅವ್ರ ಮನಸ್ಸನ್ನ ಸರಿ ಮಾಡ್ತಿರತಕ್ಕಂಥದ್ದು. ಇದು ಅನುಭವ ವಾಕ್ಯ.
ಕೆಲವೊಬ್ರು. ಆದ್ರೆ ಗೀತಾಚಾರ್ಯ ಹೇಳ್ತಕ್ಕಂಥದ್ದು ಇದನ್ನ ಕನ್ಸಿಡರ್ ಮಾಡೋದಿಲ್ಲ ಬಿಡ್ರಿ. ಗೀತಾಚಾರ್ಯ ಹೇಳ್ತಕ್ಕಂಥದ್ದು ಒಂದೇ ಒಂದು, ನೀನು ಶಾಶ್ವತವಾಗಿರ್ತಕ್ಕಂತಹ ಶಾಂತಿಯನ್ನ ಪಡ್ಕೊಳ್ಬೇಕಂತಂದ್ರೆ ಏನ್ ಮಾಡ್ಬೇಕು ನೀನು, ಅದಷ್ಟೇ ಫೋಕಸ್ ಮಾಡಿದ್ದೇನೆ. ಸೊ ಹಾಗಾಗಿ ನಾವು ವೈಯಕ್ತಿಕವಾಗಿ ನಮಗಿವತ್ತೇನು ಈ ದ್ವಂದ್ವವಾದ ಮನಸ್ಸಿನಿಂದ ಏನು ಒಂದು ಸ್ಟ್ರೆಸ್ಸಿಗೆ ಒಳಗಾಗ್ತಾ ಇದ್ದೀವಿ, ಈ ಸ್ಟ್ರೆಸ್ನಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ನೀವು ಯಾವ್ದು ಆಫೀಸಲ್ಲಿ ಮತ್ತೆ ಯಾವ್ಯಾವ್ದು ನಿಮ್ಮ ಜವಾಬ್ದಾರಿ ಕೆಲಸಗಳನ್ನ ಮಾಡ್ತೀರಿ, ಆ ಜವಾಬ್ದಾರಿ ಕೆಲಸಗಳನ್ನ ಮಾಡುವಾಗ ಮತ್ತೆ ಅದರಲ್ಲಿ ಎರಡೂ ಇರ್ತದೆ, ಒಳ್ಳೇದು ಕೆಟ್ಟದ್ದು ಎರಡೂ ಇರ್ತದೆ. ಕೆಲವೊಮ್ಮೆ ಕಂಪನಿಗೋಸ್ಕರ ಸಲುವಾಗಿ ಹೊರಗಡೆ ನೋಡಕ್ ಕೆಟ್ಟ ತರ ಕಾಣ್ತದೆ. ಈಗ ಯಾವುದೋ ಒಂದು ಲೋ ಕ್ವಾಲಿಟಿದು ಒಂದು ಮೊಬೈಲ್ ಕಂಪನಿ ಇದೆ, ಆದ್ರೂ ಕೂಡ ಕಸ್ಟಮರ್ಗೆ ಸುಳ್ಳು ಹೇಳಿ ಮಾರ್ಬೇಕಾಗತ್ತೆ ಅವನು, ಯಾಕಂದ್ರೆ ಬಿಸ್ನೆಸ್ ಮಾಡ್ಬೇಕಿಲ್ಲ ಅವನು. ಈ ರೀತಿಯಾಗಿ ಅನೇಕ ಕೆಲಸದಲ್ಲಿ ನಾವು ಕೆಲವೊಮ್ಮೆ ದ್ವಂದ್ವದಲ್ಲಿ ಸಿಕ್ಕಾಕೊಳ್ತಿರ್ತೀವಿ. ಆದ್ರೆ ಗೀತಾಚಾರ್ಯ ನಮಗೆ ಸ್ಪಷ್ಟವಾಗಿ ಕೈ ಹಿಡಿದು ಹೇಳ್ತಾ ಇದ್ದಾನೆ, ಅದೇನ್ ಮಾಡ್ತೀವೋ ಅದು ಇಂಪಾರ್ಟೆಂಟ್ ಅಲ್ಲ. ಅದು ಏನಾರ ಮಾಡು, ಇವತ್ತು ಪ್ರಾರಬ್ಧಕ್ಕೆ ಸರವಾಗಿ ಅದು ಯಾವುದು ಬಂದಿದೆ, ಅದರ ಅಂತರಂಗದಲ್ಲಿ ಎಲ್ಲವನ್ನು ನನಗೆ ಸಮರ್ಪಣೆ ಮಾಡಿಬಿಡು. ಅವಾಗ ಅಲ್ಲಿ ಏನು ಇದೆಯೋ ಅದದು ಶುಭ ಅಶುಭ ಅದೆರಡೂ ಮೀರಿ ನೀನು ಅತ್ಯಂತ ವೇಗವಾಗಿ ಧರ್ಮಾತ್ಮನಾಗುತ್ತೀಯ. ಶಾಶ್ವತ ಶಾಂತಿ ಕ್ಷಿಪ್ರಂ ಭವತಿ ಧರ್ಮಾತ್ಮ. ಈ ತರದ ಒಂದು ಸತ್ಯದ ವಾಕ್ಯಗಳು ಒಮ್ಮೆ ನಮ್ಮ ಹೃದಯದಲ್ಲಿ ಪ್ರತಿಷ್ಠಿತವಾಗಿ ಬಿಟ್ಟು ಅಂತಂದ್ರೆ ಅವಾಗ ನೀವು ಮಾಡ್ತಕ್ಕಂತಹ ಕೆಲಸ ಇರ್ಬೋದು, ನೀವು ತೆಗೆದುಕೊಳ್ತಕ್ಕಂಥ ಆಹಾರ ಇರ್ಬೋದು, ನೀವೇನು ವ್ಯವಹಾರ ಮಾಡ್ತಾರೋ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ಆದ್ರೆ ಏನಾಗಿದೆ ಇವತ್ತು ವ್ಯವಸ್ಥೆ ಅಂತಂದ್ರೆ ಅದೇ ಬಹಳ ಮುಖ್ಯ ಆಗಿಬಿಟ್ಟದ. ನಾನ್ ವೆಜ್ ತಿನ್ನೋರು ಭಗವಂತನಿಗೆ ಪ್ರಿಯರಲ್ಲ, ವೆಜ್ ತಿನ್ನೋರು ಮಾತ್ರ ಪ್ರಿಯೆ. ಇದನ್ನು ಕೊಡೋರಷ್ಟೇ ಪ್ರಿಯ, ಇದನ್ನು ಕೊಡೋರು ಪ್ರಿಯರಲ್ಲ. ಎಲ್ಲಿ ಏನೇ ಇಲ್ಲ ಗೀತೆಯಲ್ಲಿ ಇದನ್ನ. ಇವು ಎಲ್ಲ ನಮಗೆ ಅಧ್ಯಯನ ಕೊರತೆಯಿಂದ ಸುಮ್ಮನೆ ತುಂಬಿಕೊಂಡಿರ್ತಕ್ಕಂಥ ವಾಕ್ಯಗಳು ಇವು. ಅದಕ್ಕೆ ಇಂಥ ಎಲ್ಲ ಕಲ್ಮಶವಾಗಿರ್ತಕ್ಕಂತಹ ಥಾಟ್ಸ್ ಸುಮಾರು ನಮ್ಮ ತಲೆಯಲ್ಲಿ ತುಂಬಿಕೊಂಡ್ಬಿಟ್ಟಿದ್ದಾವೆ. ನಿಜವಾದ ಭಕ್ತಿ ಅಂತಕ್ಕಂತಹದ್ದೇ ಗೊತ್ತಿಲ್ಲ. ನಿಜವಾದ ಭಕ್ತಿ ಅಂತಕ್ಕಂಥದ್ದು ಏನಂದ್ರೆ ನೀನ್ ಏನ್ ಮಾಡ್ತೀಯೋ ಅದನ್ನ ನನಗೆ ಅರ್ಪಿಸಿ ಮಾಡು, ದ್ವಂದ್ವ ಇಲ್ಲದಂತೆ ಮಾಡು. ಇದು ಒಳ್ಳೇದು ಕೆಟ್ಟದಂತ ಯೋಚನೆ ಮಾಡಕ್ ಹೋಗ್ಬಿಡ. ಇಷ್ಟು ಫ್ರೀ ಸರ್ಟಿಫಿಕೇಟ್ ಯಾರೆಲ್ಲ ಕೊಡೋರು ಇದಾರ? ಅದು ಕೊಡುತ್ತೆ ಅಂದ್ರೆ ಗೀತೆ ಒಂದೇ ನೋಡ್ರಿ. ಮತ್ತೆ ಪ್ರತಿಜ್ಞೆ ಮಾಡಿದ್ದೇನೆ, ಪ್ರತಿಜಾನಿಹಿ ನಮೇ ಭಕ್ತ ಪ್ರಣಶ್ಯತಿ, ಅವ್ನು ನಾಶ ಆಗೋದಿಲ್ಲ. ಇಷ್ಟು ನಾವು ಹಿಂದ್ಗಡೆ ಒಂದು ನೋಡಿದಿವಲ್ವಾ, ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಆ ಯೋಗಕ್ಷೇಮ ಅದು ವ್ಯಾವಹಾರಿಕವಾಗಿರ್ತಕ್ಕಂತಹ ದೃಷ್ಟಿಕೋನ, ಅದರ ಅಂತರಂಗದಲ್ಲಿ ಬೆಳಿಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿದ್ದಾವೆ. ಇಲ್ಲಿ ಯಾವ ರೀತಿಯಾಗಿ ಮಾಡ್ತೀಯಾ ಅದು ಇಸ್ ನಾಟ್ ಇಂಪಾರ್ಟೆಂಟ್. ಮತ್ತೆ ಏನನ್ನ ಕೊಡ್ತೀಯಾ ಅದು ಕೂಡ ಮುಖ್ಯ ಅಲ್ಲ. ಮತ್ತೆ ನಿನಗೆ ಲೋಕದಲ್ಲಿ ಇವನು ಕೆಟ್ಟವನು ಒಳ್ಳೆಯವನಂತ ಏನೋ ಒಂದು ಬಿರುದು ಕೊಟ್ಟಿದ್ದಾರೆ, ಅದು ಆಲ್ಸೋ ಇಂಪಾರ್ಟೆಂಟ್ ಅಲ್ಲ. ಏನ್ ಇಂಪಾರ್ಟೆಂಟು? ಅವನು ಯಾವಾಗಲೂ ಕೂಡ ಸಮಸ್ತ ಈ ಬ್ರಹ್ಮಾಂಡ ಎಲ್ಲವೂ ಕೂಡ ಪರಮಾತ್ಮನಿಂದ ಸೃಷ್ಟಿ ಮಾಡಲ್ಪಟ್ಟಿದೆ. ಇದರಿಗೆಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಿಂದ ನಡೀತದೆ. ನಾನು ಏನ್ ಮಾಡ್ತಾ ಇದ್ದೇನೋ ಎಲ್ಲವೂ ಕೂಡ ಅವನಿಗೆ ಸಮರ್ಪಿಸಿ ಮಾಡ್ತಾ ಇದ್ದೇನೆ. ಈ ಸತ್ಯ ಹೃದಯದಲ್ಲಿ ಯಾರಿಗೆ ಸ್ಥಿರವಾಗಿರ್ತದೆ ಅವನು ಭಕ್ತ,
ಅವನು ಅತ್ಯಂತ ವೇಗವಾಗಿ ಭಗವಂತನ ಕಡೆಗೆ ಚಲಿಸ್ತಾನೆ. ಹಾಗಾಗಿ ಇಲ್ಲಿ ನಾವು ಕನಿಷ್ಠರು ಉತ್ತಮರು, ಇದನ್ನು ಕೊಟ್ರೆ ಸರಿ ಅದನ್ನು ಕೊಟ್ರೆ ಸರಿ, ಇದು ಮಾಡಿದ್ರೆ ಸರಿ ಅಂತ ಏನ್ ದ್ವಂದ್ವ ಇದವೋ, ಈ ದ್ವಂದ್ವಕ್ಕೆಲ್ಲನೂ ಕೂಡ ಇವತ್ತು ಈ ಶ್ಲೋಕ ತಿಲಾಂಜಲಿಯನ್ನು ಕೊಟ್ಬಿಟ್ಟಿದೆ. ಇದು ಆಳದಲ್ಲಿ ಸ್ಪಷ್ಟವಾಗಿ ಸ್ಥಿರವಾಗ್ಲಿ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.